Myself Soumya KS, working as an assistant professor in GFGC Baramasagara. In this video, we shall discuss about the retail marketing concept. In the sense, the meaning of retail marketing and its characteristics, as well as the factors to be considered in retail marketing. But before going through the retail marketing concept, let us have a recap of the previous video. In the previous video, we have discussed about the merits and demerits of franchising. Franchising, if it is well planned and operated correctly, then can be advantageous to the both franchisor and franchisee. Few such advantages are low risk, financial and operating support, opportunities for growth, etc. At the same time, if it is not planned one and not operated properly, then there will be a disadvantage such as failure of the business, which may affect many other franchisees as well as franchisor too. Let's see the meaning and definition of retail marketing. Retail marketing is the application of marketing functions in distribution of goods to the customers. ರಿಟೇಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ನಾವೇನು ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ನ್ಯೂ ಕಾನ್ಸೆಪ್ಟ್ ಆರ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಇಟ್ ಈಸ್ ದಿ ಅಪ್ಲಿಕೇಶನ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ಸ್, ಮಾರುಕಟ್ಟೆ ಕಾರ್ಯಗಳನ್ನು ಕಸ್ಟಮರ್ಗೆ ಅವರಿಗೆ ಬೇಕಾದಂಥ ಅಗತ್ಯವಿರ್ತಕ್ಕಂಥ ವಸ್ತುಗಳ ವಿತರಣೆಗಾಗಿ ಬಳಸುವಂಥದ್ದು, ಅಲ್ಲಿ ಅಪ್ಲೈ ಮಾಡುವಂಥದ್ದನ್ನೇ ನಾವು ರಿಟೇಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. Retail marketing provides convenience, comfort in shopping in place or medium that is convenient to the consumer. ರಿಟೇಲ್ ಮಾರ್ಕೆಟಿಂಗ್ ಗ್ರಾಹಕನಿಗೆ ಬೇಕಿರ್ತಕ್ಕಂಥ ಒಂದು ಕಂಫರ್ಟ್ ಮತ್ತು ಕನ್ವೀನಿಯನ್ಸ್ ಇದೆರಡನ್ನ ಮುಖ್ಯವಾಗಿ ಅವನಿಗೆ ನೀಡುತ್ತದೆ. ಕನ್ವೀನಿಯನ್ಸ್ ಅಂದರೆ ಅವನಿಗೆ ಬೇಕಾದಂಥ ವಸ್ತು ಬೇಕಾದ ಸಮಯದಲ್ಲಿ ಬೇಕಾದ ಸ್ಥಳದಲ್ಲಿ ತಕ್ಷಣ ಸಿಗುವಂತೆ ನೋಡಿಕೊಳ್ಳೋದು, ಅದರೊಂದಿಗೆ ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಂಫರ್ಟ್ ಅನ್ನ ಅವನಿಗೆ ಒದಗಿಸುವಂಥದ್ದು. ಇನ್ ಸಿಂಪಲ್, ರಿಟೇಲ್ ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಮ್ಯಾನೇಜಿಂಗ್ ಮಾರ್ಕೆಟಿಂಗ್ ಆಕ್ಟಿವಿಟಿ ಇನ್ ದಿ ರಿಟೇಲ್ ಸೆಕ್ಟರ್. ಅಂದ್ರೆ ರಿಟೇಲ್ ಅಲ್ಲಿ ಚಿಲ್ಲರೆ ವ್ಯಾಪಾರದಲ್ಲಿ ಮಾರುಕಟ್ಟೆ ಕಾರ್ಯಗಳನ್ನ ನಿರ್ವಹಿಸೋದನ್ನ ನಾವು ಚಿಲ್ಲರೆ ಮಾರುಕಟ್ಟೆ ಕಾರ್ಯ ಅಂತ ಪ್ರಕ್ರಿಯೆ ಅಂತ ಹೇಳಬಹುದು. ಅಕಾರ್ಡಿಂಗ್ ಟು ಫಿಲಿಪ್ ಕೋಟ್ಲರ್, ಆಲ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸ್ directly to final consumer for personal or non-business use is called as retail marketing. ಫಿಲಿಪ್ ಕೋಟ್ಲರ್ ಅವರು ಹೇಳಿರೋ ಪ್ರಕಾರ ಒಂದು ವಸ್ತುವನ್ನು ಮಾರಾಟ ಮಾಡುವಾಗ, ಸೆಲ್ಲಿಂಗ್ ಗೂಡ್ಸ್ ಮಾರಾಟ ಮಾಡುವಾಗ ಡೈರೆಕ್ಟ್ಲಿ ಟು ದಿ ಫೈನಲ್ ಕನ್ಸ್ಯೂಮರ್, ನಾವಿಲ್ಲಿ ಮಾರಾಟ ಮಾಡೋದು ಬೇರೆ ಬೇರೆ ಮಧ್ಯವರ್ತಿಗಳಿಗಲ್ಲ, ಓನ್ಲಿ ಟು ದಿ ಫೈನಲ್ ಕನ್ಸ್ಯೂಮರ್ಸ್, ಕೊನೆಯ ಗ್ರಾಹಕನಿಗೆ ಅವನ ಉಪಯೋಗಕ್ಕೆ ಅಥವಾ ನಾನ್ ಬಿಸ್ನೆಸ್ ಯೂಸ್ಗೆ ಅವನಿಗೆ ಕೊಡುವಂತಹ ಕಾರ್ಯ ಏನಿದೆ ಅದನ್ನ ನಾವು ರಿಟೇಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. Let's see which are all the primary activities of retail marketing. First activity is identify the customer and understand his needs. ಮಾರ್ಕೆಟಿಂಗ್ ಅಂದಾಕ್ಷಣ ನಾವು ಹೇಳ್ತೀವಿ ಮಾರುಕಟ್ಟೆ ಕಾರ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಉತ್ಪಾದನೆಯಿಂದ ಅಲ್ಲ,
it doesn't starts with production of goods or after production of goods, but it starts before production of goods. That means we say that marketing starts and ends with customer. ಮಾರುಕಟ್ಟೆ ಅನ್ನುವಂಥದ್ದು ಏನಿದೆ, ಮಾರುಕಟ್ಟೆ ಕಾರ್ಯವಿಧಾನ ಏನಿದೆ, ಅದು ಗ್ರಾಹಕನಿಂದ ಸ್ಟಾರ್ಟ್ ಆಗಿ ಗ್ರಾಹಕನಿಂದನೇ ಎಂಡ್ ಆಗುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ಫಸ್ಟ್ ವಿ ನೀಡ್ ಟು ಐಡೆಂಟಿಫೈ ಕಸ್ಟಮರ್ ನೀಡ್ಸ್. ಕಸ್ಟಮರ್ನ, ಗ್ರಾಹಕನ ಅಗತ್ಯ ಏನಿದೆ, ಅವನ ಅವಶ್ಯಕತೆ ಏನಿದೆ, ಅವನ ಬೇಡಿಕೆ ಏನಿದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಾದಂತಹ, ಅದನ್ನು ಪೂರೈಸತಕ್ಕಂತಹ, ಆ ಅವಶ್ಯಕತೆಯನ್ನು ಪೂರೈಸತಕ್ಕಂತಹ ಪ್ರಾಡಕ್ಟನ್ನ ಉತ್ಪಾದನೆ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಒಂದು ಮುಖ್ಯವಾದ ಆಕ್ಟಿವಿಟಿ ಅಂತ ಹೇಳ್ತೀವಿ, ದಟ್ ಈಸ್ ಐಡೆಂಟಿಫೈಯಿಂಗ್ ದಿ ಕಸ್ಟಮರ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ ನೀಡ್ಸ್. ಫಸ್ಟ್ ರಿಟೇಲ್ ಮಾರ್ಕೆಟಿಂಗ್ ಅಲ್ಲಿ ಮಾಡಬೇಕಾದಂಥ ಮೊದಲನೇ ಕಾರ್ಯ ಕಸ್ಟಮರ್ ಯಾರು ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡೋದು. ಹೂ ಆರ್ ಆಲ್ ಮೈ ಕಸ್ಟಮರ್ಸ್. ಇನ್ ಕೇಸ್ ಆಫ್ ಸ್ಟೇಷನರಿ ಶಾಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂದರೆ ಕಸ್ಟಮರ್ ಯಾರು, ಅಲ್ಲಿ ನಿಯರ್ ಬೈ ಸ್ಕೂಲ್, ಕಾಲೇಜಸ್, ಆಫೀಸಸ್ ಇದೆಯಾ ಅನ್ನೋದನ್ನ ಅವನು ನೋಡಬೇಕಾಗುತ್ತೆ. ಬಿಕಾಸ್ ದೇ ಆರ್ ಆಲ್ ಕಸ್ಟಮರ್ ಟು ಹಿಮ್. ಅಂಡ್ ದೆನ್ ಹಿ ನೀಡ್ ಟು ಐಡೆಂಟಿಫೈ ದೇರ್ ನೀಡ್ಸ್. ಅವರ ಅವಶ್ಯಕತೆಗಳೇನಿದೆ, ಯಾವ್ಯಾವ ರೀತಿಯಾದಂಥ ಪ್ರಾಡಕ್ಟ್ ಅವರಿಗೆ ಬೇಕಾಗಿದೆ ಅನ್ನುವಂಥ ಅವಶ್ಯಕತೆಯನ್ನು ಅವನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದು ಮೊದಲನೇ ಕಾರ್ಯವಾಗಿದೆ. ನೆಕ್ಸ್ಟ್, ಸ್ಟೋರ್ ದಿ ನೀಡೆಡ್ ಮರ್ಚಂಡೈಸ್ ಆರ್ ಗೂಡ್ಸ್. ಗ್ರಾಹಕನಿಗೆ ಅವಶ್ಯಕತೆ ಏನಿದೆ ಅನ್ನೋದು ತಿಳ್ಕೊಂಡ ನಂತರ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ನ ತಂದು ರಿಟೇಲರ್ ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಯಾಕಂದ್ರೆ ಗ್ರಾಹಕ ಬಂದು ಕೇಳಿದ ನಂತರ ಇವನು ತರಿಸ್ಕೊಡೋದಕ್ಕಾಗಲ್ಲ. ಬಿಕಾಸ್ ಕಸ್ಟಮರ್ ವಿಲ್ ನಾಟ್ ವೇಟ್ ಟಿಲ್ ದಟ್ ಟೈಮ್. ಸೊ ಹಾಗೆ ಅವನ ಅವಶ್ಯಕತೆಯನ್ನು ನೋಡಿ ಏನೇನು ಅವಶ್ಯಕತೆ ಇದೆ ಅನ್ನುವಂತಹದನ್ನ ಅನಾಲಿಸಿಸ್ ಮಾಡಿ ಅವನು ಆ ರೀತಿಯಾದಂಥ ಪ್ರಾಡಕ್ಟ್ಸ್ನ ತಂದು ಸ್ಟೋರ್ ಮಾಡಿ ಇಟ್ಟಿರಬೇಕಾಗತ್ತೆ. ನೆಕ್ಸ್ಟ್, ಥರ್ಡ್ ಆಕ್ಟಿವಿಟಿ ಈಸ್ ಅಟ್ರಾಕ್ಟಿವ್ ಪ್ರೆಸೆಂಟೇಷನ್ ಆಫ್ ಗೂಡ್ಸ್ ಫಾರ್ ಈಸಿ ಐಡೆಂಟಿಫಿಕೇಶನ್ ಆ್ಯಂಡ್ ಕನ್ವೀನಿಯನ್ಸ್. ಈಗ ಅವಶ್ಯಕತೆಯನ್ನು ಐಡೆಂಟಿಫೈ ಮಾಡಿದ್ದಾನೆ, ಅವಶ್ಯಕತೆಗೆ ತಕ್ಕನಾಗಿ ಗೂಡ್ಸ್ನ ತಂದು ಸ್ಟೋರ್ ಮಾಡಿಟ್ರೆ ಆಗೋದಿಲ್ಲ. ಆ ಗೂಡ್ಸ್ನ ಸರಿಯಾದ ರೀತಿಯಲ್ಲಿ ಅಂದರೆ ಅಟ್ರಾಕ್ಟಿವ್ ಆಗಿ, ಆಕರ್ಷಣೀಯವಾಗಿ ಅದನ್ನ ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ, ಜೋಡಿಸಿಡ್ಬೇಕಾಗುತ್ತೆ. ಶಾಪಲ್ಲೇ ಆಗಿರ್ಬೋದು, ಸ್ಟೋರಲ್ಲೇ ಆಗಿರ್ಬೋದು. ಯಾಕೆ ಆ ರೀತಿಯಾಗಿ ಜೋಡಿಸಿಡ್ಬೇಕು ಅಂದರೆ ದೆನ್ ಓನ್ಲಿ ಕಸ್ಟಮರ್ ಕ್ಯಾನ್ ಐಡೆಂಟಿಫೈ ದೋಸ್ ಪ್ರಾಡಕ್ಟ್ಸ್. ನಾವೇ ಈಗ ಗ್ರಾಹಕರಾಗಿ ಒಂದು ರಿಟೇಲ್ ಸ್ಟೋರ್ಗೆ ಹೋದಾಗ ಅಲ್ಲಿ ಇಟ್ಟಿರ್ತಕ್ಕಂಥ ನಮ್ಮ ಅವಶ್ಯಕತೆ ಏನೋ ಇರುತ್ತೆ, ಬಟ್ ನಾವು ಅವಶ್ಯ ಇರೋದನ್ನ ಅಷ್ಟನ್ನೇ ತಗೊಳ್ಳಲ್ಲ. ಅಲ್ಲಿ ಪ್ರೆಸೆಂಟೇಷನ್ ನೋಡಿ ಕೆಲವೊಂದು ವಸ್ತುನ ನೋಡಿದಾಗ ನಮಗೆ ನೆನಪಾಗುತ್ತೆ, ಎಸ್ ನನಗೆ ಈ ವಸ್ತುನು ಬೇಕಾಗಿದೆ ಅಂಥೇಳಿ. ದೆನ್ ವಿ ಗೋ ಫಾರ್ ಪರ್ಚೇಸಿಂಗ್. ಸೊ ಟು ಐಡೆಂಟಿಫೈ ದಿ ಪ್ರಾಡಕ್ಟ್ ಆಸ್ ವೆಲ್ ಆಸ್ ಕನ್ವೀನಿಯನ್ಸ್. ಗ್ರಾಹಕ ನನಗೊಂದು ಟೂತ್ ಪೇಸ್ಟ್ ಬೇಕು ಅಂತ ಕೇಳಿದಾಗ ಯಾವ ಟೂತ್ ಪೇಸ್ಟ್ ಅನ್ನೋ ಕ್ವಶನ್ಗೆ ಆನ್ಸರ್ ಬೇಕಂದ್ರೆ ಅಲ್ಲಿ ಪ್ರೆಸೆಂಟೇಷನ್ ಸರಿಯಾಗಿರ್ಬೇಕು. ಪ್ರೆಸೆಂಟೇಷನ್ ಸರಿಯಾಗಿದ್ದಾಗ ಗ್ರಾಹಕ ನೋಡ್ತಾನೆ, ಅಲ್ಲಿರ್ತಕ್ಕಂಥ ಡಿಫ್ರೆಂಟ್ ಬ್ರ್ಯಾಂಡ್ ಟೂತ್ ಪೇಸ್ಟ್ನ ಅವನು ನೋಡ್ಬೋದು. ನೋಡಿ ಇದರಲ್ಲಿ ಪರ್ಟಿಕ್ಯುಲರ್ ನನಗೆ ಕೋಲ್ಗೇಟ್ ಬೇಕು, ಕ್ಲೋಸಪ್ ಬೇಕು, ಪೆಪ್ಸೋಡೆಂಟ್ ಬೇಕು, ಈ ಥರ ಅವನು ಚೂಸ್ ಮಾಡಬಹುದು. ಸೊ ಫಾರ್ ದಟ್ ಪರ್ಪಸ್ ಇಟ್ ಶುಡ್ ಬಿ ಪ್ರೆಸೆಂಟೆಡ್ ವೆಲ್. ನೆಕ್ಸ್ಟ್, ಪ್ರೊವೈಡ್ ನೆಸೆಸರಿ ಕಂಫರ್ಟ್ ಇನ್ ಪರ್ಚೇಸ್ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್, ಪ್ರೈಸ್, ಸರ್ವಿಸ್ ಎಕ್ಸೆಟ್ರಾ. ಕೇವಲ ಗೂಡ್ಸ್ನ ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿ ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡೋದಷ್ಟೇ ಅಲ್ಲ, ಗ್ರಾಹಕ ಬಂದಾಗ ಅವನಿಗೆ ಅವಶ್ಯಕತೆ ಇರ್ತಕ್ಕಂತಹ ಕೆಲವು ಸರ್ವಿಸಸ್ನ ಕೊಡಬೇಕಾಗುತ್ತೆ. ದಟ್ ವಿ ಕಾಲ್ ಆಸ್ ಕಂಫರ್ಟ್ ಇನ್ ಪರ್ಚೇಸ್. ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್, ನಮ್ಮ ಸ್ಟೋರ್ ಲೊಕೇಶನ್ನು ಚೆನ್ನಾಗಿರಬೇಕು, ಗ್ರಾಹಕನಿಗೆ ಹತ್ತಿರವಾಗಿರಬೇಕು. ಮತ್ತು ಪ್ರೈಸ್ ಅಂಡ್ ದೆನ್ ಸರ್ವಿಸ್, ಗ್ರಾಹಕನಿಗೆ ಅವಶ್ಯಕತೆ ಇರ್ತಕ್ಕಂಥ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡಬೇಕು ಎಟ್ ಎ ಸೂಟಬಲ್ ಪ್ರೈಸ್. ದೀಸ್ ಆರ್ ಆಲ್ ದಿ ಪ್ರೈಮರಿ ಆಕ್ಟಿವಿಟೀಸ್ ಆಫ್ ರಿಟೇಲ್ ಮಾರ್ಕೆಟಿಂಗ್. Let's see characteristics of retail marketing. That first one is sale to ultimate customer. Retailer, ಚಿಲ್ಲರೆ ವ್ಯಾಪಾರಿ ಏನಿದ್ದಾನೆ ಅವನು ಡಿಸ್ಟ್ರಿಬ್ಯೂಷನ್ ಚಾನಲ್ನ ಕೊನೆಯ ವ್ಯಕ್ತಿ ಆಗಿರ್ತಾನೆ.
ಹಾಗಾಗಿ ಅವನು ಪ್ರಾಡಕ್ಟನ್ನ ಲಾಸ್ಟ್ ಕನ್ಸ್ಯೂಮರ್, ಕೊನೆಯ ಗ್ರಾಹಕ ಅಂತ ಏನು ಹೇಳ್ತೀವಿ, ಅಲ್ಟಿಮೇಟ್ ಕನ್ಸ್ಯೂಮರ್, ಫಾರ್ ಹಿಸ್ ಯೂಸ್ ಆರ್ ಫಾರ್ ದ ಯೂಸ್ ಆಫ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಅವನು ಸೇಲ್ ಮಾಡ್ತಾನೆ. ನಾಟ್ ಫಾರ್ ಫರ್ದರ್ ಬಿಸ್ನೆಸ್ ಪರ್ಪಸ್ಗೆ ಅದನ್ನ ಸೇಲ್ ಮಾಡೋದಿಲ್ಲ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಕನ್ವೀನಿಯಂಟ್ ಫಾರ್ಮ್. ಕನ್ವೀನಿಯಂಟ್ ಫಾರ್ಮ್ ವಿತ್ ರೆಸ್ಪೆಕ್ಟ್ ಟು ಕ್ವಾಂಟಿಟಿ ಅಂತ ಹೇಳ್ತೀವಿ. ಅಂದ್ರೆ ಚಿಲ್ಲರೆ ವ್ಯಾಪಾರಿ ಒಂದು ಪ್ರಾಡಕ್ಟನ್ನ ಎಟ್ ಸ್ಮಾಲ್ ಕ್ವಾಂಟಿಟೀಸ್, ಎಟ್ ಲೆಸ್ಸರ್ ಕ್ವಾಂಟಿಟೀಸ್ ಗ್ರಾಹಕನಿಗೆ ಕೊಡ್ತಾನೆ. ಬಿಕಾಸ್ ಕನ್ಸ್ಯೂಮರ್ ಹಿ ಪರ್ಚೇಸ್ ಇಟ್ ಫಾರ್ ಹಿಸ್ ಪರ್ಸನಲ್ ಯೂಸ್, ಅವನ ಪರ್ಸನಲ್ ಯೂಸ್ಗೆ ಉಪಯೋಗಿಸೋದ್ರಿಂದ ಹಿ ಯೂಶಲಿ ಪರ್ಚೇಸ್ ಇಟ್ ಲೆಸ್ ಕ್ವಾಂಟಿಟಿ. ನಾವೀಗ ಗ್ರಾಸರೀಸ್ ಪರ್ಚೇಸ್ ಮಾಡೋದಾದ್ರೆ ವಿ ಪರ್ಚೇಸ್ ಇಟ್ at half kg, 1 kg, 2 kg like this. ಸೊ ಗ್ರಾಹಕನಿಗೆ ಅವಶ್ಯಕತೆ ಇರ್ತಕ್ಕಂಥ ಕ್ವಾಂಟಿಟಿನಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ನಾವು ಎ ಕನ್ವೀನಿಯಂಟ್ ಫಾರ್ಮ್ ಅಂತ ಹೇಳ್ತೀವಿ. ದೆನ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ ಕನ್ವೀನಿಯಂಟ್ ಪ್ಲೇಸ್ ಆ್ಯಂಡ್ ಲೊಕೇಶನ್. ರಿಟೇಲ್ ಶಾಪ್ ಅನ್ನುವಂಥದ್ದು ಗ್ರಾಹಕನಿಗೆ ಅನುಕೂಲಕರವಾದಂತಹ ಪ್ಲೇಸಲ್ಲಿ ಇರುತ್ತೆ. ಯೂಶುವಲ್ ಆಗಿ ನಾವು ನೋಡಿರ್ಬೋದು, ಕಿರಾಣಿ ಅಂಗಡಿಗಳು, ಸಣ್ಣ ಸಣ್ಣ ಗ್ರಾಸರಿ ಶಾಪ್ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇರ್ಬೋದು, ಇದು ಜನರಲ್ ಆಗಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರುತ್ತೆ. ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ಗ್ರಾಹಕ ವಾಸಿಸುವಂತ ಸ್ಥಳದಲ್ಲಿ ಇರುತ್ತೆ. ಬಿಕಾಸ್ ಗ್ರಾಹಕನಿಗೆ ಅವಶ್ಯಕತೆ ಇದೆ ಅಂದ ತಕ್ಷಣದಲ್ಲಿ ಅವನಿಗೆ ಹತ್ತಿರದಲ್ಲೇ ಸಿಗಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಕನ್ವೀನಿಯಂಟ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್ ಅಂಡ್ location. And next characteristic is last link in chain of distribution. ವಿತರಣಾ ಚೈನ್ ಅಲ್ಲಿ ರಿಟೇಲರ್ ಅನ್ನುವಂಥವನು ಕೊನೆಯಲ್ಲಿ ಬರ್ತಾನೆ. ಅವನ ನಂತರ ಅವನು ಅದು ಪ್ರಾಡಕ್ಟನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ತಲುಪಿಸ್ತಾನೆ. ರಿಟೇಲ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಿಡಲ್ ಮನ್ಸ್ ಇದ್ದಾರೆ, ಹೋಲ್ಸೇಲರ್ಸ್ ಇದ್ದಾರೆ, ಏಜೆಂಟ್ಸ್ ಇದ್ದಾರೆ. ಸೊ ಇವರೆಲ್ಲರಿಂದ ನಂತರದಲ್ಲಿ ಕೊನೆಯದಾಗಿ ಬರೋನು ರಿಟೇಲರ್ ಇನ್ ದಿ ಡಿಸ್ಟ್ರಿಬ್ಯೂಷನ್ ಚಾನಲ್. ನೆಕ್ಸ್ಟ್, ರಿಟೇಲ್ ಮಾರ್ಕೆಟಿಂಗ್ ಈಸ್ ಮಾರ್ಕೆಟಿಂಗ್ ನಾಟ್ ಜಸ್ಟ್ ಸೇಲ್ ಅಂತ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬರೀ ರಿಟೇಲರ್ ಸೇಲ್ ಅಷ್ಟೇ ಮಾಡಲ್ಲ, ಗ್ರಾಹಕನಿಗೆ ಅವಶ್ಯಕತೆ ಏನಿದೆ ಅನ್ನೋದನ್ನ ತಿಳ್ಕೊಂಡು ನಂತರದಲ್ಲಿ ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟನ್ನ ತರಿಸಿ ಅವನಿಗೆ ಬೇಕಿರ್ತಕ್ಕಂಥ ಯುಟಿಲಿಟಿ ವಿತ್ ರೆಸ್ಪೆಕ್ಟ್ ಟು ಫಾರ್ಮ್, ಲೊಕೇಶನ್ ಆ್ಯಂಡ್ ಟೈಮ್ ಕೊಡೋದ್ರಿಂದ ಹಾಗೂ ಪ್ರಾಡಕ್ಟ್ ಬಗ್ಗೆ ಅವನಿಗೆ ಇನ್ಫಾರ್ಮೇಷನ್ನು ಶೇರ್ ಮಾಡೋದ್ರಿಂದ ಅಲಾಂಗ್ ವಿತ್ ದಟ್ ಹಿ ಗಿವ್ ಈವನ್ ಆಫ್ಟರ್ ಸೇಲ್ ಸರ್ವಿಸ್. ಹಾಗಾಗಿ ಇದೆಲ್ಲವೂ ಮಾರ್ಕೆಟಿಂಗ್ನ ಕಾರ್ಯಗಳಾಗಿರೋದ್ರಿಂದ ರಿಟೇಲಿಂಗ್ ಅನ್ನೋದು ಮಾರ್ಕೆಟಿಂಗ್ ಆಗಿದೆ, ನಾಟ್ ಜಸ್ಟ್ ಸೇಲ್, ಮಾರಾಟ ಅಲ್ಲ. Next, retail marketing. It involves selling of goods or marketing of goods and also services. ಇಲ್ಲಿ ರಿಟೇಲಿಂಗ್ ಅನ್ನೋದು ಕೇವಲ ಒಂದು ವಸ್ತುವನ್ನು ಮಾರಾಟ ಮಾಡೋದಷ್ಟೇ ಅಲ್ಲ, ಸೇವೆಗಳನ್ನು ಸಹ ಕೊಡುತ್ತದೆ. ಅಂದ್ರೆ ಇಲ್ಲಿ ಬರೀ ಗೂಡ್ಸ್ ಅಷ್ಟನ್ನೇ ಸೇಲ್ ಮಾಡೋದಿಲ್ಲ, ದೇ ಸೆಲ್ ಈವನ್ ಸರ್ವಿಸಸ್. ಹೋಟೆಲ್ಗೆ ಹೋದ್ರೆ ದೇ ಸೆಲ್ ಈವನ್ ಸರ್ವಿಸ್ ವಿತ್ ರೆಸ್ಪೆಕ್ಟ್ ಟು ಟೂರಿಸಂ, ಬ್ಯಾಂಕಿಂಗ್, ಇದೆಲ್ಲನೂ ನಾವು ಹೇಳ್ತೀವಿ ರಿಟೇಲ್ ಬ್ಯಾಂಕಿಂಗ್ ಅಂತಾನೆ ಹೇಳ್ತೀವಿ. ಮೀನ್ಸ್ ಅಲ್ಲಿ ಸರ್ವಿಸ್ ಅನ್ನು ಸಹ ಕೊಡುತ್ತಾರೆ, ನಾಟ್ ಜಸ್ಟ್ ಗೂಡ್ಸ್. ನೆಕ್ಸ್ಟ್ ಈಸ್ ಕ್ರಿಯೇಷನ್ ಆಫ್ ಯುಟಿಲಿಟಿ. ಇಲ್ಲಿ ಯುಟಿಲಿಟಿ ಅನ್ನುವಂಥದ್ದು ಯುಟಿಲಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ಫಾರ್ಮ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಸ್. ಗ್ರಾಹಕನಿಗೆ ಅವಶ್ಯಕತೆ ಇರ್ತಕ್ಕಂತಹ ಒಂದು ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಯುಟಿಲಿಟಿ ಅಂದ್ರೆ ಅವನಿಗೆ ಏನ್ ಬೇಕಿದೆ ಅದನ್ನ ಇಲ್ಲಿ ಕೊಡುತ್ತೆ. ಯಾವ ರೀತಿಯಾಗಿ ವಿತ್ ರೆಸ್ಪೆಕ್ಟ್ ಟು ಫಾರ್ಮ್, ಅವನಿಗೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅದನ್ನ ಪೂರೈಸುತ್ತೆ. ಟೈಮ್, ಅವನಿಗೆ ಬೇಕಾದಂತಹ ಸಮಯಕ್ಕೆ ತಲುಪಿಸುತ್ತೆ. ಹಾಗೂ ಪ್ಲೇಸ್, ಅವನು ಇರ್ತಕ್ಕಂಥ ಪ್ಲೇಸ್ ಅಲ್ಲೇ ಅವನಿಗೆ ಸಿಗುವಂತೆ ಮಾಡುತ್ತೆ. ನೆಕ್ಸ್ಟ್, ಕಸ್ಟಮರ್ ಡಿಲೈಟ್. ಕಸ್ಟಮರ್ ಡಿಲೈಟ್ ಅಂತ ಹೇಳ್ತೀವಿ. ರಿಟೇಲ್ ಮಾರ್ಕೆಟಿಂಗ್ ಅಲ್ಲಿ
ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಕಸ್ಟಮರ್ ಡಿಲೈಟಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಸ್ಟಮರ್ ಡಿಲೈಟ್ ಮೀನ್ಸ್ ಎ ಗ್ರೇಟ್ ಪ್ಲೆಷರ್ ಅಂತ ಹೇಳ್ಬೋದು. ಗ್ರಾಹಕ ಸಂಪೂರ್ಣವಾಗಿ ತೃಪ್ತಿಗೊಳ್ಳಬೇಕು ಒಂದು ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ತಗೊಂಡಾಗ. ಆ ರೀತಿಯಾದಂಥ ಕೇರನ್ನು ರಿಟೇಲ್ ಮಾರ್ಕೆಟಿಂಗಲ್ಲಿ ರಿಟೇಲರ್ ತಗೊಳ್ತಾನೆ. These are all the characteristics of retail marketing. Let's see nature of retail marketing. First, it is a part of marketing. As I told earlier, it is not a new concept. It is just a part of marketing. Marketing activity ya ಬೇರೆ ಬೇರೆ activities ಏನಿದೆ ಅದರಲ್ಲಿ ಇದು ಒಂದು. It comes in distribution channel. Distribution activity ನಲ್ಲಿ ಇದು ಬರುತ್ತೆ. Next, it is a customer centric. ಇಲ್ಲಿ ಗ್ರಾಹಕನೇ ಕೇಂದ್ರ ಬಿಂದು ಆಗಿರ್ತಾನೆ. ಕಾರಣ retailer he sells the products to the ultimate customer. ultimate customerಗೆ ಅವನು ಸೇಲ್ ಮಾಡೋದ್ರಿಂದ ಅವನ ಅವಶ್ಯಕತೆಗಳನ್ನ ತಿಳ್ಕೊಂಡು ಅವನಿಗೆ ಯಾವ ರೀತಿ ಪ್ರಾಡಕ್ಟ್ ಬೇಕು ಅದನ್ನೇ ತರಿಸಿ ಅವನಿಗೆ ಅವಶ್ಯವಿರುವಂತಹ ಕ್ವಾಂಟಿಟಿನಲ್ಲಿ ಅವಶ್ಯವಿರುವ ಸಮಯದಲ್ಲಿ ಅವಶ್ಯ ಇರುವಲ್ಲಿ that is place utility ನು ಕೊಡೋದ್ರಿಂದ we call it. At the same time the motto is customer delight. For that reason we call it as a customer centric. Next, it is a multi-dimensional. ರಿಟೇಲಿಂಗ್ ಅನ್ನುವಂಥದ್ದು ನಾವು ನೋಡಿರ್ಬೋದು. ಸಣ್ಣ ಕಿರಾಣಿ ಅಂಗಡಿನಲ್ಲೂ ಇದೆ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಅಲ್ಲೂ ಇದೆ. ಬೋತ್ ಆರ್ ಕಾಲ್ಡ್ ಆಸ್ ರಿಟೇಲರ್. ಬೋತ್ ಆರ್ ಡೂಯಿಂಗ್ ದ ರಿಟೇಲಿಂಗ್ ಆಕ್ಟಿವಿಟಿ, ಬಟ್ ಇಟ್ ಈಸ್ ಇನ್ ಮಲ್ಟಿ ಡೈಮೆನ್ಷನ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ತರಕಾರಿ ಮಾರ್ಕೆಟ್ ಇರ್ಬೋದು, ಆನ್ಲೈನ್ ಮಾರ್ಕೆಟಿಂಗ್ ಇರ್ಬೋದು. ಇಟ್ ಹ್ಯಾಸ್ many dimensions. Next, retailing is a complex management process. It is not so easy. ರಿಟೇಲಿಂಗ್ ನಾವು ಜಸ್ಟ್ ಏನು ಕಿರಾಣಿ ಅಂಗಡಿಲಿ ಏನು ಮಾಡ್ತಾರೆ ಅಂದರೆ ಗ್ರಾಹಕನಿಗೆ ಬೇಕಿರುವಂಥ ಪ್ರಾಡಕ್ಟ್ನ ತಂದು ಮಾರಾಟ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ನಾಟ್ ಸೋ ಈಸಿ ಬಿಕಾಸ್ he has to identify who are all the customers. Then he has to store the goods ಅಕಾರ್ಡಿಂಗ್ ಟು ದಿ ನೀಡ್ ಆಫ್ ದಿ ಕಸ್ಟಮರ್. ಅವನಿಗೆ ಅವಶ್ಯಕತೆ ಇರುವಾಗ ಅದನ್ನು ಕೊಡಬೇಕು, ಅವಶ್ಯವಿರುವ ಕ್ವಾಂಟಿಟಿನಲ್ಲಿ ಕೊಡಬೇಕು, ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು, ಅವರೊಂದಿಗೆ ಗುಡ್ ರಿಲೇಷನ್ಶಿಪ್, ಕಸ್ಟಮರ್ ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡಬೇಕು. ಹೆನ್ಸ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್. ನೆಕ್ಸ್ಟ್, it includes assortment of products and services. ಮ್ಯಾನುಫ್ಯಾಕ್ಚರರ್ ಒಂದು ಅಥವಾ ಕೆಲವು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಬಟ್ ರಿಟೇಲರ್ ಹ್ಯಾಸ್ ಟು ಸೆಲ್ ಮೆನಿ ಕೈಂಡ್ ಆಫ್ ಪ್ರಾಡಕ್ಟ್ಸ್, ಮಲ್ಟಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಆ್ಯಂಡ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಸ್ನ ಅವನಿಲ್ಲಿ, ಸರ್ವಿಸಸ್ನ ಅವನಿಲ್ಲಿ ಗ್ರಾಹಕನಿಗೆ ಕೊಡಬೇಕಾಗತ್ತೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅಸಾರ್ಟ್ಮೆಂಟ್ ಆಫ್ ಪ್ರಾಡಕ್ಟ್ಸ್. ಅಂದರೆ ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ ಎಲ್ಲನೂ ಸೇರಿ ನಾವು ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರಿಟೇಲರ್ ಬೇರೆ ಬೇರೆ ಮ್ಯಾನುಫ್ಯಾಕ್ಚರರಿಂದ ಕಸ್ಟಮರಿಗೆ ಬೇಕಿರ್ತಕ್ಕಂಥ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ನ ತಾನು ಪರ್ಚೇಸ್ ಮಾಡಿ ಸ್ಟೋರ್ ಮಾಡಿ ಅದನ್ನು ಕಸ್ಟಮರ್ಗೆ ಕೊಡಬೇಕಾಗುತ್ತೆ, ಅಲಾಂಗ್ ವಿತ್ ಸರ್ಟನ್ ಸರ್ವಿಸಸ್. ದೆನ್ ಕ್ರಿಯೇಷನ್ ಆಫ್ ಯುಟಿಲಿಟಿ. As we discussed earlier, retailer has to provide many kind of utility. Few are utility of quantity, utility that we call as form utility, place utility. ಕಸ್ಟಮರ್ಗೆ ಅವಶ್ಯ ಇರತಕ್ಕಂಥ ಸ್ಥಳದಲ್ಲಿ ಕೊಡಬೇಕು. At the same time, time utility. So these kind of utilities are created and provided by the retailer. Let's see the summary of today's video. Retail marketing is the application of marketing functions in distribution of goods to the customer. It includes identifying prospective customers, store the needed merchandise to satisfy the need of prospective customer by attractive presentation of goods
and provide services to the customer as a complementary to the purchase. For further reference, you can refer these textbooks and study material. Thank you.